ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿಸಿದೆ. ಆ ಕಾಂಪ್ಲೆಕ್ಸಿನಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಅವತ್ತು ತಮಿಯಾಗಿ ಹಿರಿಯರಾಗಿರ್ತಕ್ಕಂಥ ಶಾಮೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ 5 ದಿನ ವಹಿಸ್ತಾ ಇರುತ್ತೆ. ದುರ್ಗಾಂಬಿಕಾ ದೇವಸ್ಥಾನ ಏನು ಒಂದು ಶಾಲೆ ನಡೀತಾ ಇದೆ. ಆ ಶಾಲೆ ಒಳಗೆ ನಿಮ್ಮನ್ನು ಸೇರ್ಕೊಂಡು 11 ಜನದ ಸಮಿತಿ ಹಿರಿಯರಾಗಿರ್ತಕ್ಕಂಥ ಶಾಮೂರು ಶಿವಶಂಕರಪ್ಪರು ನಿಮ್ಮನ್ನು ಸೇರಿ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಸಣ್ಣರಿದ್ದ ಏನ್ ದುರ್ಗಾಂಬಿಕಾ ಶಾಲೆ ನಡೀತಿ, ಅಲ್ಲಿ ಎತ್ತಿನ ಸಂತೆ ನಡೀತ, ಈ ಕಡೆ ಇದರಿಗೆ ಎಮ್ಮಿ ಸಂತೆ ನಡೀತಿತ್ತು, ಹೊಂಡ ಸರ್ಕಲ್ಲೇ ಕುರಿ ಸಂತೆ ನಡೀತಿತ್ತು. ಆ ಉರುಸು ಹೋಗ್ಬಾರ್ದು ಅಂತ ಏನಾದ್ರು ನೀವು ತೀರ್ಮಾನ ಮಾಡಿದ್ದೀರಾ ಕಮಿಟಿಯವರು ಅಂತಂದ್ರೆ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಒಂದು ಹೈಸ್ಕೂಲ್ ನಡೆಸ್ತಾ ಇದ್ದೀರಿ ನೀವು ದೇವಸ್ಥಾನದಲ್ಲಿ, ಅಲ್ಲಿ ಸಗಣಿ ಗೊಬ್ಬರ ಸ್ಟಾರ್ಟ್ ಮಾಡ್ತೀರಿ, ಕ್ವಾಣ ಹುಲ್ಲು ಬೆಳೆಸ್ತೀರಿ ಅಂದ್ರೆ ನೀವು ಸ್ಕೂಲ್ ಯಾವ ರೀತಿ ಅಭಿವೃದ್ಧಿ ಮಾಡಿದಿರಿ ಅನ್ನೋದನ್ನ ನಾವು ಹೇಳ್ಬೇಕಾಗ್ತದೆ. ನೀವು ಹೇಳಿದ್ರಿ ಮೊನ್ನೆ ನಿಮ್ಮ ಪೂಜ್ಯ ತಂದೆಯವರ ಮೆಕ್ಕೆಜೋಳಕ್ಕೆ ಸಹಾಯಧನವನ್ನ 250 ರೂಪಾಯಿ ಘೋಷಣೆಯನ್ನ ಮಾಡಿದೆ. ನಾವು 1000 ರೂಪಾಯಿ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದ್ವಿ. ಕನಿಷ್ಠ ಪಕ್ಷ 250 ರೂಪಾಯಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಉಪಶಮನ ಮಾಡೋಕ್ಕೋಸ್ಕರ. ಇದನ್ನ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ, ಮತ್ತೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗೇನು 250 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ, ಇದರಲ್ಲಿ ನಮ್ಗೆ ಆಗ್ತಕ್ಕಂಥ ಮುಂದಿನ ಅಪಾಯಗಳು ಏನು ಅಂತಂದ್ರೆ, ಇವರು ನೇರವಾಗಿ ಖರೀದಿ ಮಾಡೋದಿಲ್ಲ. ನಾವು ಯಾರಿಗಾದ್ರೂ ಮಾರಾಟ ಮಾಡಿದ್ದು ಬಿಲ್ಲನ್ನು ಹೋಗಿ ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರು ನಮಗೆ 250 ರೂಪಾಯಿ ಬೋನಸ್ ಕೊಡ್ತಾರೆ. ಸಪೋಸ್ 1950 ರೂಪಾಯಿಗೆ ನಾನು ಮೆಕ್ಕೆಜೋಳ ಮಾರಾಟ ಮಾಡಿದ ಬಿಲ್ಲು ಅದನ್ನು ತಗೊಂಡೋಗಿ ಕೊಟ್ಟರೆ